ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಕಿಚನ್ನ ಸ್ಮಾರ್ಟ್ ಟಿಪ್ಸ್ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ. ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ಎಲ್ಲ ತಾಯಂದಿರು ನೆಲದ ಮೇಲೆ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಬೇಕು. ಒಂದು ಬಲೂನ್ ತೆಗೆದುಕೊಂಡು ಮಧ್ಯದಲ್ಲಿ ಕೆಲವು ಪೇಪರ್ ಕಪ್ಗಳನ್ನು ತಲೆಕೆಳಗಾಗಿ ಇಡಬೇಕು. ಈಗ ಪ್ರತಿಯೊಬ್ಬ ತಾಯಿಯು ಬಲೂನ್ ಅನ್ನು ಗಾಳಿಯಲ್ಲಿ ಹಾರಿಸಬೇಕು ಮತ್ತು ಬಲೂನ್ ನೆಲಕ್ಕೆ ಬೀಳುವ ಮೊದಲು ಕಪ್ಗಳನ್ನು ಸರಿಯಾಗಿ ಇಡಬೇಕು. ಬಲೂನ್ ನೆಲಕ್ಕೆ ಬೀಳದಂತೆ ತಡೆಯಲು ಅದನ್ನು ಪದೇ ಪದೇ ಗಾಳಿಯಲ್ಲಿ ಹಾರಿಸುತ್ತಿರಬೇಕು. ಬಲೂನ್ ನೆಲಕ್ಕೆ ಬಿದ್ದರೆ ಆ ತಾಯಿ ಔಟ್ ಆಗುತ್ತಾರೆ. ಅತಿ ಹೆಚ್ಚು ಕಪ್ಗಳನ್ನು ಸರಿಯಾಗಿ ಇಡುವ ತಾಯಿ ಗೆಲ್ಲುತ್ತಾರೆ. ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಪ್ರಥಮ ಚಿಕಿತ್ಸೆ ಎಂದರೆ ಗಾಯಗೊಂಡ ಅಥವಾ ಅಸ್ವಸ್ಥ ವ್ಯಕ್ತಿಗೆ ವೈದ್ಯರ ಸಹಾಯ ದೊರೆಯುವವರೆಗೆ ನಾವು ತಕ್ಷಣ ನೀಡುವ ಮೊದಲ ಸಹಾಯ. ಇದು ಜೀವವನ್ನು ಉಳಿಸಲು ಸಹಾಯ ಮಾಡುತ್ತದೆ ಮತ್ತು ಸೂಕ್ತ ಚಿಕಿತ್ಸೆ ದೊರೆಯುವವರೆಗೆ ವ್ಯಕ್ತಿಯ ಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಪ್ರಥಮ ಚಿಕಿತ್ಸೆ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಗಾಯವಾದಾಗ ಅಥವಾ ಅನಾರೋಗ್ಯಕ್ಕೆ ಒಳಗಾದಾಗ ನೀಡುವ ತಕ್ಷಣದ ಸಹಾಯವನ್ನು ಪ್ರಥಮ ಚಿಕಿತ್ಸೆ ಎಂದು ಕರೆಯಲಾಗುತ್ತದೆ. ಗಾಜಿನಿಂದ ಗಾಯವಾದರೆ ತಕ್ಷಣ ಗಾಯವನ್ನು ಶುದ್ಧ ನೀರಿನಿಂದ ತೊಳೆದು ಸ್ವಚ್ಛವಾದ ಬಟ್ಟೆ ಅಥವಾ ಬ್ಯಾಂಡೇಜ್ನಿಂದ ಚೆನ್ನಾಗಿ ಕಟ್ಟಿರಿ. ಗಾಯ ಗಂಭೀರವಾಗಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿರಿ. ಯಾರಿಗಾದರೂ ಕಾಲು ಉಳುಕಿದರೆ ಅಥವಾ ಸ್ನಾಯುಗಳಲ್ಲಿ ಎಳೆತ ಉಂಟಾದರೆ ಅವರಿಗೆ ವಿಶ್ರಾಂತಿ ನೀಡಿ, ಮೃದುವಾದ ಮಸಾಜ್ ನೀಡಿ ಮತ್ತು ಬಿಸಿ ನೀರಿನಿಂದ ಶಾಖ ನೀಡಿ. ಯಾರಿಗಾದರೂ ತಲೆ ಸುತ್ತು ಬಂದು ಬಿದ್ದರೆ ಅವರನ್ನು ನೆಲದ ಮೇಲೆ ಸರಿಯಾಗಿ ಮಲಗಿಸಿ, ಗಾಳಿ ಚೆನ್ನಾಗಿ ಬೀಸುವ ಸ್ಥಳದಲ್ಲಿ ಮಲಗಿಸಿ ಮತ್ತು ಪ್ರಜ್ಞೆ ಬಂದ ನಂತರ ಅವರಿಗೆ ಸಕ್ಕರೆ ಬೆರೆಸಿದ ನೀರನ್ನು ಕುಡಿಯಲು ಕೊಡಿ. ಮಗು ಬಿದ್ದು ಸ್ವಲ್ಪ ಗಾಯವಾದರೆ ಮಗುವನ್ನು ಶಾಂತವಾಗಿ ಕುಳಿತುಕೊಳ್ಳಲು ಹೇಳಿ. ಗಾಯವನ್ನು ಸ್ವಚ್ಛ ನೀರಿನಿಂದ ತೊಳೆಯಿರಿ, ಆಂಟಿಸೆಪ್ಟಿಕ್ ಹಚ್ಚಿ ಮತ್ತು ಅಗತ್ಯವಿದ್ದರೆ ಬ್ಯಾಂಡೇಜ್ ಕಟ್ಟಿರಿ. ಮಗುವಿನ ಮೂಗಿನಿಂದ ರಕ್ತಸ್ರಾವವಾಗುತ್ತಿದ್ದರೆ ಮಗುವನ್ನು ಕುಳಿತುಕೊಳ್ಳಲು ಹೇಳಿ. ಅವರ ತಲೆಯನ್ನು ಸ್ವಲ್ಪ ಮುಂದಕ್ಕೆ ತಿರುಗಿಸಿ, ಮೂಗನ್ನು ನಿಧಾನವಾಗಿ ಒತ್ತಿ ಹಿಡಿಯಿರಿ ಮತ್ತು ತಣ್ಣನೆಯ ನೀರಿನ ಪಟ್ಟಿಯನ್ನು ಇಡಿ. ರಕ್ತಸ್ರಾವ ನಿಲ್ಲದಿದ್ದರೆ ತಕ್ಷಣವೇ ಮಗುವನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ. ಯಾವುದೇ ಗಾಯ ಗಂಭೀರವಾಗಿದ್ದರೆ ಅಥವಾ ಮನೆಮದ್ದುಗಳಿಂದ ಸುಧಾರಿಸದಿದ್ದರೆ ತಡಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಸರಿಯಾದ ಪರಿಶೀಲನೆಯ ನಂತರ ಅವರು ಸೂಕ್ತ ಚಿಕಿತ್ಸೆ ಮತ್ತು ಔಷಧಿಯನ್ನು ನೀಡುತ್ತಾರೆ. ಆದ್ದರಿಂದ ಪ್ರಥಮ ಚಿಕಿತ್ಸೆ ಸಾಮಗ್ರಿಗಳು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಲಭ್ಯವಿರಬೇಕು. ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಮನೆಯಲ್ಲಿ ಮೊಜುನಾಟ. ಕ್ರಮ ಸಂಖ್ಯೆ 1, ದೈನಂದಿನ ವಸ್ತುಗಳನ್ನು ಜೋರಾಗಿ ಎಣಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಕ್ರಮ ಸಂಖ್ಯೆ 2, ಮಕ್ಕಳಿಗೆ ದೈಹಿಕ ಚಟುವಟಿಕೆಗಳ ಪ್ಯಾಟರ್ನ್ ಮಾಡುವಲ್ಲಿ ತೊಡಗಿಸಿಕೊಳ್ಳಿ. ಉದಾಹರಣೆಗೆ ಚಪ್ಪಾಳೆ, ಜಿಗಿಯುವುದು, ಬಾಗುವುದು. ಪ್ಯಾಟರ್ನ್ ಅನ್ನು ಪುನರಾವರ್ತಿಸಿ ಮುಂದುವರೆಸಲು ಅವರನ್ನು ಪ್ರೇರೇಪಿಸಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.